ನಕಲಿ ಔಷಧಿಗಳ ಜಾಲ ಪತ್ತೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಲ್ಲ ಬಗೆಯ ಔಷಧಿಗಳ ಬಗ್ಗೆ ಪರಿಶೀಲಿಸಲು ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ಆಹಾರ ಸುರಕ್ಷತೆ ಔಷಧ ನಿಯಂತ್ರಣ ವಿಭಾಗ ಸುತ್ತೋಲೆಯನ್ನು ಹೊರಡಿಸಿದೆ. ನೋಡಿ, ನಕಲಿ ಔಷಧಿಗಳು ನಿನ್ನೆ ಏನು ಸಿಕ್ಕಿದ್ವು, ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಅದರ ಬಗ್ಗೆ ಸುದ್ದಿ ನಾವು ಹುಡಿತಾ ಇದ್ವಿ. ಈಗ ಅದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಲ್ಲ ಬಗೆಯ ಔಷಧಿಗಳ ಬಗ್ಗೆ ಪರಿಶೀಲಿಸಲು ನಿರ್ದೇಶನವನ್ನು ಕೊಡಲಾಗಿದೆ. ಆಹಾರ ಸುರಕ್ಷತೆ ಸಿಬ್ಬಂದಿ ನಿಯಂತ್ರಣ ವಿಭಾಗ ಸುತ್ತೋಲೆಯನ್ನು ಹೊರಡಿಸಿದೆ. ನಕಲಿ ಔಷಧಿಗಳು ಪತ್ತೆಯಾದರೆ ಕ್ರಮ ಕೈಗೊಳ್ಳಲು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಎಲ್ಲ ಔಷಧಿಗಳ ನಿಯಂತ್ರಣಕ್ಕೆ ಸರ್ಕಾರ ಗಂಭೀರ ಸೂಚನೆಯನ್ನು ಕೊಟ್ಟಿದೆ. ವೀಕ್ಷಕರೇ ನೋಡಿ, ನಕಲಿ ಔಷಧಿಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ನಕಲಿ ಔಷಧಿಗಳನ್ನು ತಯಾರಿ ಮಾಡ್ತಾ ಇದ್ರು ಬಹಳ ದಿನಗಳಿಂದ. ಬೇರೆ ರಾಜ್ಯ ಮತ್ತು ಬೇರೆ ದೇಶಗಳಿಂದ ಔಷಧಿಯನ್ನು ತಂದು ಅದಕ್ಕೆ ಸ್ಟ್ಯಾಂಡರ್ಡ್ ಲೇಬಲ್ಗಳನ್ನು ಹಚ್ಚಿ ಮಾರಾಟ ಮಾಡೋದು. ನಕಲಿ ಔಷಧಿ ಹೌದು, ಅದಕ್ಕೆ ಹೈ ಪ್ರೈಸನ್ನು ಮಾಡಿ ಮಾರಾಟ ಮಾಡೋದು. ಅದನ್ನು ತೆಗೆದುಕೊಂಡಿರ್ತಕ್ಕಂಥ ಪೇಷಂಟ್ಗಳಿಗೆ ಅಥವಾ ಅದರಿಂದ ಹುಷಾರಾಗ್ತೀವಿ ಅಂಥೇಳಿ ನಂಬಿಕೆ ಇಟ್ಕೊಂಡಿರೋರಿಗೆ ನಿಜವಾಗ್ಲೂ ಅವರು ವಿಷವನ್ನೇ ತಿಂತಾ ಇದ್ದೀವಿ ಅಂಥೇಳಿ ನಿಜವಾಗ್ಲೂ ಗೊತ್ತಿರಲಿಕ್ಕಿಲ್ಲ ಪಾಪ. ಸೊ ಇವಾಗ ಅಧಿಕಾರಿಗಳು ಯಾವಾಗ ದಾಳಿ ಮಾಡಿದ್ರೋ ಆವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇವಾಗ ಅದರ ಬೆನ್ನಲ್ಲೇ ಎಲ್ಲ ಒಂದು ಔಷಧಿಗಳ ಏನು ಸಂರಕ್ಷಣಾ ಗೋಡನ್ಗಳಿರ್ತವೆ ಅಲ್ಲೆಲ್ಲವೂ ಕೂಡ ದಾಳಿ ಮಾಡಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಸೊ ಏನಾದರೂ ನಿಮಗೆ ಅನುಮಾನಗಳು ಕಂಡು ಬಂದರೆ ಅಥವಾ ನಕಲಿ ಔಷಧಿಗಳು ಪತ್ತೆ ಆದರೆ ಕ್ರಮವನ್ನು ಕೂಡ ಕೈಗೊಳ್ಳಿ ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ ಅವರಿಗೆ. ಈ ಔಷಧಿ ನಿಯಂತ್ರಣಕ್ಕೆ ಸರ್ಕಾರ ಗಂಭೀರ ಸೂಚನೆಯನ್ನು ಕೊಟ್ಟಿದೆ. ಕೊಡಲೇಬೇಕು, ನಿಜವಾಗಲೂ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಇದನ್ನು ಸೀರಿಯಸ್ ತೆಗೆದುಕೊಳ್ಳದೇ ಇರುವ ವಿಚಾರ ಅಲ್ಲಿದು, ನಿಜವಾಗಲೂ ಸೀರಿಯಸ್ ತೆಗೆದುಕೊಳ್ಳುವ ವಿಚಾರವೇ. 5 ಕೋಟಿ ಬೆಲೆ ಬಾಳುವ ಎಲ್ಲ ಅಕ್ರಮ ಏನು ನಕಲಿದಾವೆ ಅವೆಲ್ಲನೂ ಕೂಡ ಅಧಿಕಾರಿಗಳು ವಶವನ್ನು ಪಡಿಸ್ಕೊಂಡಿದ್ದಾರೆ. ಇವಾಗ ನೋಡಿ, ಅಧಿಕಾರಿಗಳು ಇನ್ನೂ ಎಲ್ಲೆಲ್ಲಿ ದಾಳಿ ಮಾಡಿದಾಗ ಏನೇನು ಸಿಗುತ್ತೆ ಅನ್ನೋದು ಕೂಡ ಭಾಳ ದೊಡ್ಡ ದೊಡ್ಡ ಪ್ರಶ್ನೆಗಳಿದಾವೆ ನಮಗೆ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ ನೋಡಿ, ಆಹಾರ ಅಂತ ಸ್ಟಾರ್ಟ್ ಆಯಿತು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಚೆನ್ನಾಗಿ ಸಿಗ್ತಾ ಇಲ್ಲ. ನಾವು ತಿನ್ನುವಂಥದ್ದು ಕೂಡ ಚೆನ್ನಾಗಿಲ್ಲ. ತಿಂದು ಆರೋಗ್ಯ ಕೆಟ್ಟಿದೆ ಅಂತೇಳಿ ಔಷಧಿ ತೊಗೊಂಡ್ರೆ ಔಷಧಿಯೂ ಚೆನ್ನಾಗಿಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅನ್ನೋದು ಕೂಡ ಭಾರಿ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಭಾರಿ ಗೊಂದಲಮಯವಾಗಿದೆ ನಿಜವಾಗಲೂ ಕೂಡ. ಯಾಕಂತ ಹೇಳಿದ್ರೆ ಈ 5 ಸ್ಟಾರ್ ಹೋಟೆಲ್ಗಳು ಲೈಟಿಂಗ್ ಎಲ್ಲ ಹಾಕಿರ್ತವೆ, ಚೇರಲ್ಲಿ ಕೂತ್ಕೊಂಡ್ರೆ ಒಂಥರ ಏನೋ ಬೇರೆ ಫೀಲ್ ಕೊಡುತ್ತೆ. ಬಟ್ ಅಲ್ಲಿ ತಿನ್ನೋದು ನಾವು ತಿಂಗಳಗಟ್ಟಲೆ ಇಟ್ಟಿರುವ ಮಾಂಸ, ಕೊಳತೋಗಿರೋ ತರಕಾರಿ, ಈರುಳ್ಳಿ, ಮೊಸರಂತೂ ಕೇಳಕ್ಕೆ ಹೋಗಬೇಡಿ, ಏನೇನೋ ಮೊಸರದು ಅಂಥದ್ದೆಲ್ಲ ಪತ್ತೆ ಆಗಿತ್ತು. 5 ಸ್ಟಾರ್ ಹೋಟೆಲ್ಗಳ ಮುಖವಾಡವನ್ನು ಬಟಾಬಯಲು ಮಾಡಿದ್ರು ಸರ್ಕಾರಿ ಅಧಿಕಾರಿಗಳು. ಅದರ ಬೆನ್ನಲ್ಲೇ ಬೇರೆ ಕಡೆ ಎಲ್ಲ ದಾಳಿ ಮಾಡಿದಾಗ ಬೇರೆ ಬೇರೆ PGಗಳು ಹಾಸ್ಟೆಲ್ಗಳಂತ ಹೋದ್ರು, ಅಲ್ಲೂ ಕೂಡ ಅದೇ ಒಂದು ಸಮಸ್ಯೆ, ಆಹಾರ ಚೆನ್ನಾಗಿಲ್ಲ ಅಂತೇಳಿ. ಈಗ ಅದರ ಬೆನ್ನಲ್ಲೇ ಔಷಧಿ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟು ದಾಳಿ ಮಾಡಿದಾಗ ಅಲ್ಲೂ ಕೂಡ ಅದೇ ಸಮಸ್ಯೆ ಅಂತ ಹೇಳಿದ್ರೆ ಮನುಷ್ಯ ಬದುಕಬೇಕು ಬದುಕಬಾರದು ವೀಕ್ಷಕರೇ. ಆಹಾರವನ್ನು ಸೇವಿಸಿ, ಸುರಕ್ಷಿತ ಆಹಾರ ಅಲ್ಲದೇ ಇರೋದನ್ನು ಸೇವಿಸಿ ಆರೋಗ್ಯ ಕೆಟ್ಟು ಹಾಸ್ಪಿಟಲ್ ಇದೆ, ಅಲ್ಲಿ ಔಷಧಿಗಳಿದ್ದಾವೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಆ ಔಷಧಿನೇ ವಿಷಕಾರಿ ವೀಕ್ಷಕರೇ ನಿಜವಾಗಲೂ ಕೂಡ. ಅದರ ಬೆನ್ನಲ್ಲೇ ಇವಾಗ ಸರ್ಕಾರ ಒಂದು ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಅಕ್ರಮ ಔಷಧಿ ಅಥವಾ ನಕಲಿ ಅಂತ ಗೊತ್ತಾದರೆ ನೀವು ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಊಟಿಕಾದರವರು ಹೇಳಿಬಿಟ್ಟಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಾಗಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡೋದಕ್ಕೆ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.